ಗುಡ್ ಮಾರ್ನಿಂಗ್, ಶುಭೋದಯ. ಇವತ್ತಿನ ನುಡಿಮುತ್ತಿ ಏನಪ್ಪ ಅಂತ ಅಂದರೆ, ಪ್ರತಿ ಬಾರಿ ನಾನೇ ಗೆಲ್ಲಬೇಕು ಅನ್ನೋದು ಬಿಟ್ಬಿಡ್ಬೇಕಂತೆ. ಅದು ಖಂಡಿತವಾಗ್ಲೂ ಮುಖ್ಯ ಆಗೋದೇ ಇಲ್ಲ. ಯಾಕಪ್ಪ ಅಂತ ಅಂದರೆ, ಕೆಲವೊಂದು ಬಾರಿ ನಾವು ಮೌನವನ್ನು ವಹಿಸಿದಾಗ ಆ ಮೌನ ನಮಗೆ ಗೆಲುವನ್ನು ತಂದುಕೊಡ್ತಾ ಹೋಗುತ್ತೆ. ಅಷ್ಟೇ ಅಲ್ಲ ರೀ, ಯಾಕೆ ನಾವು ಪ್ರತಿ ಬಾರಿ ಗೆಲ್ಲಬೇಕು? ಕೆಲವೊಂದು ಸಲ ಸೋತು ನೋಡೋಣ. ಹೇಗೆ ಸೋಲ್ಬೇಕು? ಕೆಲವೊಮ್ಮೆ ಚಿಕ್ಕ ಮಕ್ಕಳ ಜೊತೆ ಆಟ ಆಡಬೇಕಾದ್ರೆ ಬೇಕು ಅಂತಲೇ ನಾವು ಸೋಲಬೇಕು. ಯಾಕೆ ಸೋಲಬೇಕು ಅಂತ ಅಂದರೆ, ಆ ಸೋಲಿನಲ್ಲಿ ಆ ಮಗು ನಾನೇ ಗೆದ್ದೆ ಅಂತ ಎಲ್ಲರಿಗೆ ಕೂಗಿ ಕೂಗಿ ಹೇಳುತ್ತಲ್ಲ, ಆ ಕೂಗಿ ಕೂಗಿ ಹೇಳುವ ಧ್ವನಿಯಲ್ಲಿ ನಮ್ಮ ಗೆಲುವಿರುತ್ತೆ. ಅಷ್ಟೇ ಅಲ್ಲ, ಅದು ಎಲ್ಲರಿಗೂ ಹೇಳಬೇಕಾದ್ರೆ ಅದರ ಕಣ್ಣಿನಲ್ಲಿರೋ ಸಂತೋಷ, ಅದರ ಮುಖದಲ್ಲಿರೋ ಸಂತೋಷ, ಹಾಗೂ ನಾವು ಅದರ ಬಾಲ್ಯವನ್ನು ಜೀವಿಸೋದಕ್ಕೆ ಬಿಟ್ವಿ ಅನ್ನೋ ಸಂತೋಷ ಇದೆ ಅಲ್ಲ, ಅದಕ್ಕಿಂತ ದೊಡ್ಡ ಗೆಲುವು ಇನ್ನೊಂದಿರೋದಕ್ಕೆ ಸಾಧ್ಯವೇ ಇಲ್ಲ. ನಾನು ಸೋತಿರಬಹುದು ಆ ಸಮಯದಲ್ಲಿ, ಆದರೆ ಅದರ ಬಾಲ್ಯವನ್ನು ಗೆಲ್ಲಿಸಿರ್ತೀವಿ, ಅದರ ಸಂತೋಷವನ್ನು ಗೆಲ್ಲಿಸಿರ್ತೀವಿ, ಅದರ ಆನಂದವನ್ನು ಗೆಲ್ಲಿಸಿರ್ತೀವಿ. ಎಷ್ಟು ಮುಖ್ಯ ಆಗುತ್ತೆ ಅಲ್ಲ. ಎಷ್ಟೋ ಬಾರಿ ತಾಯಿಯ ಬೈಗುಳ ನಮಗೆ ಕಣ್ಣೀರು ತರಿಸ್ಬೋದು, ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಆವತ್ತು ರಾತ್ರಿ ನಾವು ಮಲಗಿದಾಗಲೂ ಸಹ ತಾಯಿ ಬಂದು ಇಣುಕಿ ನೋಡಿ, ನನ್ನ ಮಗು ಆರೋಗ್ಯವಾಗಿದೆಯಾ, ಅದಕ್ಕೆ ನೋವಾಗಿದೆಯಾ ಅಂತ ಕಾಳಜಿ ತೋರಿಸ್ತಾಳಲ್ಲ, ಅದು ಎಲ್ಲಕ್ಕಿಂತ ದೊಡ್ಡ ಗೆಲುವು. ಎಷ್ಟೋ ಬಾರಿ ಅಪ್ಪನ ಕಾಳಜಿ ನಮಗೆ ಕಾಣಿಸ್ದೇ ಇರ್ಬೋದು. ಯಾಕೆ ಅಂತ ಅಂದರೆ, ಅಪ್ಪನ ಕಾಳಜಿ, ಅಮ್ಮನ ಮಮತೆ, ಅಮ್ಮನ ಬೈಗುಳ, ಅಪ್ಪನ ಪ್ರೀತಿ ಇದೆಲ್ಲವುದೂ ಸಹ ನಮಗೆ ಚಿಕ್ಕವರಿದ್ದಾಗ ನಮಗನ್ಸುತ್ತೆ ಇದೆಲ್ಲವುದೂ ಸಹ ಇದು ಯಾಕೆ ಪದೇ ಪದೇ ನಮಗೆ ಬೈತಾರೆ ಅಂತ. ಆದರೆ ಒಂದು ಸಾರಿ ಅದನ್ನೆಲ್ಲ ನಾವು ಕಳ್ಕೊಂಡ್ವಿ ಅಂದರೆ ನಾವು ಆ ಬಾಲ್ಯವನ್ನೇ ಕಳ್ಕೊಂಡ ಹಾಗೆ. ಅಷ್ಟೇ ಅಲ್ಲ ರೀ, ಎಷ್ಟೋ ಬಾರಿ ನಾವೇ ಏನೂ ತಪ್ಪಿಲ್ಲ ಅಂದ್ರೂ ಸಂಬಂಧಗಳು ಉಳಿಸ್ಕೋಬೇಕು ಅಂದಾಗ ಕ್ಷಮೆ ಕೇಳಿಬಿಡಬೇಕು. ನಾವು ಕ್ಷಮೆ ಕೇಳಿದ ತಕ್ಷಣ ನಾನು ಚಿಕ್ಕವನಾದೆ ಅನ್ನೋ ಅರ್ಥ ಇರೋದೇ ಇಲ್ಲ. ನಮಗೆ ಅಲ್ಲಿ ಸಂಬಂಧ ಉಳಿಯೋದೇ ದೊಡ್ಡದಾಗಿರುತ್ತೆ. ಯಾಕೆ ಈ ಮಾತನ್ನು ಹೇಳಿದೆ ಅಂದರೆ, ಇವರು ಸರಿ ಇಲ್ಲ, ಅವ್ರು ಸರಿ ಇಲ್ಲ, ಹಾಗೆ ಹೀಗೆ ಅಂತ ಎಲ್ಲರನ್ನ ಕಳ್ಕೊಳ್ತಾ ಹೋದರೆ ಕೊನೆಗೆ ಒಂಟಿಯಾಗಿ ನಿಲ್ಲೋದು ನಾವೇ. ಅಷ್ಟೇ ಅಲ್ಲ, ನಮ್ಮ ಕೈಯಲ್ಲೇ 5 ಬೆರಳು ಸಮನಾಗಿದೆಯಾ? ಇಲ್ಲ. ಒಂದು ಸಣ್ಣ, ಒಂದು ದಪ್ಪ, ಒಂದು ಉದ್ದ ಅಲ್ವಾ? ಹಾಗಿರ್ಬೇಕಾದ್ರೆ ಎಲ್ಲರೂ ನಮ್ಮ ಹಾಗೆ ಇರಬೇಕು ಅಂತ ನಾವು ಯಾಕೆ ತಿಳ್ಕೋಬೇಕು? ಕೋಟಿ ಕೋಟಿ ಹಣವನ್ನು ಸಂಪಾದನೆ ಮಾಡೋದು ಗೆಲುವಲ್ಲ. ಪ್ರಮೋಷನ್ ಮೇಲೆ ಪ್ರಮೋಷನ್ ತಗೊಳ್ಳೋದು ಸಹ ಗೆಲುವಲ್ಲ. ಕೆಲವೊಮ್ಮೆ ನಾವು ಸೋತು ಆ ಸಂಬಂಧಗಳನ್ನು ಉಳಿಸ್ಕೊಳ್ತೀವಲ್ಲ, ಅದು ನಿಜಕ್ಕೂ ಸಹ ನಿಜವಾದ ಗೆಲುವು. ಹೌದು, ಕೆಲವೊಮ್ಮೆ ಸೋತಾಗ ಅಥವಾ ಕೆಲವರು ನಮಗೆ ನೋಯಿಸಿದಾಗ ಕಣ್ಣೀರು ಬರೋದಂತೂ 100% ನಿಜ. ಆದರೆ ಆ ಕಣ್ಣೀರು ನಮ್ಮ ಮನಸ್ಸಿನಲ್ಲಿರುವ ಎಲ್ಲ ಕಲ್ಮಶಗಳನ್ನು ತೊಳೆದ್ಬಿಡತ್ತೆ. ಯಾಕೆ ಅಂತ ಅಂದರೆ, ಕಣ್ಣೀರಿಗೆ ಅಷ್ಟೊಂದು ಶಕ್ತಿ ಇದೆ ರೀ. ನಿನ್ನ ಮನಸ್ಸನ್ನು ಶುದ್ಧ ಮಾಡೋ ಶಕ್ತಿ ನಿನ್ನ ಕಣ್ಣೀರಿಗಿದೆ. ಹಾಗೂ ಆ ಶುದ್ಧವಾದ ಮನಸ್ಸಿನಿಂದ ನೀನು ಮನಸ್ಸನ್ನು ಗೆಲ್ಲೋ ಶಕ್ತಿಯನ್ನು ಹೊಂದ್ಕೊತೀಯ. ಒಬ್ಬ ಮನುಷ್ಯ ಮನಸ್ಸನ್ನು ಗೆಲ್ಲೋದನ್ನು ಕಲಿತ ಅಂತ ಅಂದರೆ ನಿನಗೆ ಯಾವುದೇ ಕಾರಣಕ್ಕೂ ಸೋಲು ಅನ್ನೋದು ಇರೋದೇ ಇಲ್ಲ. ಯೋಚನೆ ಮಾಡಿ, ಇವತ್ತಿನ ನುಡಿಮುತ್ತು ವಿಶೇಷವಾಗಿರಬಹುದು ಅಥವಾ ಕತೆ ಇಲ್ಲದೇ ಇರ್ಬೋದು, ಆದರೆ ಎಲ್ಲರ ಜೀವನದಲ್ಲೂ ಕಲಿಯುವಂತಹ ಪಾಠ ಮಾತ್ರ ತುಂಬ ಇದೆ ಅಂತ ನಾನು ಅಂದ್ಕೊಳ್ತೀನಿ. ಯೋಚನೆ ಮಾಡಿ. ಥ್ಯಾಂಕ್ ಯು.